ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಆಚಾರ್ಯ ಎಜುಕೇಶನ್ ಟ್ರಸ್ಟ್ ಸಮರ್ಪಿಸುವ ಪುರಾಣ ಕಥಾ ಲೋಕದಲ್ಲಿ ಇವತ್ತಿಗೆ ನಾವು ಕಾಣ್ತಾ ಇರುವ ಕಥೆ ಅದು ಯಾವುದರ ಬಗ್ಗೆ ಅಂದರೆ ಪುಣ್ಯ ಕಾರ್ಯದ ಫಲದ ಬಗ್ಗೆ. ಪುಣ್ಯ ಕಾರ್ಯಗಳು ಯಾವುವು, ಆ ಪುಣ್ಯ ಕಾರ್ಯಗಳ ಫಲ ನಮಗೆ ಹೆಂಗಿರುತ್ತೆ ಅನ್ನೋ ಒಂದು ಆ ಪುಣ್ಯ ಕಾರ್ಯಗಳ ಫಲದಲ್ಲಿ ಪುಣ್ಯ ಕಾರ್ಯಗಳಲ್ಲಿ ಯಾವುದು ಅಂದ್ರೆ ಅವು ಯಾವ್ಯಾವು ಅನ್ನೋದನ್ನೇ ಪುರಾಣ ಹೇಳುತ್ತೆ. ಆ ಪುಣ್ಯ ಕಾರ್ಯಗಳ ಬಗ್ಗೆ ಶ್ರೇಷ್ಠವಾದ ಅದಕ್ಕೆ ಪಂಚಮಹಾಯಜ್ಞಗಳು ಅಂತಾನೆ ಕರೀತಾರೆ. ಅವು ವಿಶೇಷವಾದವು ಯಾವುವು ಅಂತ ಪುರಾಣ ಸಾರುತ್ತೆ. ಪಿತೃ ರಚ್ಚಾಥ ಪತ್ಯುಶ್ಚ ಸಮಖಾ ಸರ್ವಜನೇಷು ಚ ಮಿತ್ರಾದ್ರೋಹೋ ವಿಷ್ಣು ಭಕ್ತಿ ರೇತೆ ಪಂಚಮಖಾಮಖಾಃ. ಇವು ಪಂಚಮಹಾಯಜ್ಞಗಳು ಅಂತ, ದೊಡ್ಡ ಯಜ್ಞಗಳಂತ. ನಮ್ಮ ಜೀವನದಲ್ಲಿ 5 ಯಜ್ಞಗಳು ಇರಬೇಕು. ಅದರಲ್ಲಿ ಮೊದಲಿಗೆ ಹೇಳ್ತಾರೆ, ಮೊದಲ ಪುಣ್ಯ ಕಾರ್ಯ ಶ್ರೇಷ್ಠವಾದ ಕಾರ್ಯ ಯಾವುದು ಅಂದ್ರೆ ಮೊದಲಿಗೆ ತಂದೆ ತಾಯಿಗಳ ಸೇವೆ, ಪಿತ್ರಾರ್ಚನೆ ಮಾತ್ರಾರ್ಚನೆ. ಆ ಎರಡು ದೇವತೆ ಪ್ರತ್ಯಕ್ಷ ದೈವರಾದಂತಹ ತಂದೆ ತಾಯಿಗಳ ಸೇವೆ ಅದು ಮೊದಲಿಗೆ ನಾವು ಮಾಡಬೇಕು. ಎರಡನೇದ್ದು ನಮ್ಮ ಒಡೆಯನಾದವರಲ್ಲಿ ಯಾರು ಒಡೆಯರಿರ್ತಾರೋ ಅವರಲ್ಲಿ ಭಕ್ತಿ, ಮತ್ತೆ ಎಲ್ಲಾ ಜನರಲ್ಲಿಯೂ ಕೂಡ ಸಮವಾದ ಯಥಾಯೋಗ್ಯವಾದ ಪ್ರೀತಿ ಮಾಡಬೇಕು. ಮತ್ತೆ ಗೆಳೆಯರಿಗೆ ನಮ್ಮ ಬಾಂಧವರಿಗೆ ದ್ರೋಹವನ್ನ ಬಗೆಯದೇ ಇರುವಿಕೆ ಮತ್ತು ಶ್ರೀಹರಿಯಲ್ಲಿ ದೇವರಲ್ಲಿ ವಿಶೇಷವಾಗಿ ಶ್ರದ್ಧೆ. ಇಷ್ಟು 5 ಜೀವನದಲ್ಲಿ ಇರಬೇಕಂತೆ. ಅದರಲ್ಲಿ ಮೊದಲಿಗೆ ವಿಶೇಷವಾಗಿ ಹೇಳಿದ್ದು ಅದು ತಂದೆ ತಾಯಿಗಳ ಸೇವೆ. ಅಂತಹ ತಂದೆ ತಾಯಿಗಳ ಸೇವೆ ಬಗ್ಗೆ ಒಂದು ಚಿಕ್ಕ ಪುಟ್ಟ ಕಥೆಯನ್ನ ನಾವು ಚಿಂತನೆ ಮಾಡೋಣ. ಹಿಂದೆ ಒಬ್ಬ ಬ್ರಾಹ್ಮಣನಿದ್ದ. ಅವ ತೀರ್ಥಕ್ಷೇತ್ರ ಸಂಚಾರ ಮಾಡಬೇಕು ಅಂತ ಹೀಗೆ ಅನೇಕ ಕಾಶಿ, ಗಂಗಾ ನದಿ ಹತ್ರ, ಹರಿದ್ವಾರ, ಬದರಿ ಹೀಗೆ ಕ್ಷೇತ್ರ ಸಂಚಾರ ಮಾಡ್ತಾ ಹೋಗಿದ್ದಾನೆ. ಗಂಗೆಯಲ್ಲಿ ಮುಳುಗಿದ, ದೇವರ ದರ್ಶನ ಮಾಡಿದ. ಆ ಬ್ರಾಹ್ಮಣ ಅವನಿಗನಿಸ್ತು, ಒಂದು ಸರಿ ಗಂಗಾ ನದಿ ಸ್ನಾನ ಮಾಡಿದ್ರೆ ಅನೇಕ ಜನ್ಮಗಳ ಪುಣ್ಯ ಅಂತ ಹೇಳ್ತಾರೆ, ಇನ್ನು ನಾನು ದಿವಸ ಇಷ್ಟು ಮಾಡಿಬಿಟ್ಟಿದ್ದೇನೆ, ನನ್ನ ತಕ್ಕಂತೆ ನನಗೆ ಗೆಲಾದ ವ್ಯಕ್ತಿ ಯಾರೂ ಇಲ್ಲ, ನಾನೇ ಶ್ರೇಷ್ಠ ಅನ್ಕೊಂಡ್ಬಿಟ್ಟಿದ್ದ. ಅಷ್ಟು ಅವನಿಗೆ ಅಹಂಕಾರ ಬಂದೋಗಿತ್ತು. ಹೀಗೆ 1 ಕ್ಷೇತ್ರ ಅಲ್ಲ 2 ಕ್ಷೇತ್ರ ಅಲ್ಲ, ಮತ್ತೆ ಕೈಯಲ್ಲಿ ತಾವೊಬ್ಬನೇ ಇದ್ದ, ಆರಾಮಾಗಿದ್ದ. ಹೀಗೆ ಎಲ್ಲಾ ಕಡೆ ಹೋಗ್ತಾ ತೀರ್ಥಕ್ಷೇತ್ರ ಸಂಚಾರವನ್ನ ಮಾಡ್ತಾ ಇದ್ದ. ಹೀಗೆ ಒಂದು ಸಂದರ್ಭದಲ್ಲಿ ತೀರ್ಥಕ್ಷೇತ್ರ ಸಂಚಾರ ಮುಗಿತವನದ್ದು. ಮುಗಿದಾದ್ಮೇಲೆ ಊರಿಗೆ ಬಂದ. ಆಗ ಅವನು ಊರಲ್ಲಿ ದೊಡ್ಡ ಅಹಂಕಾರಿಯಾಗಿ ಮೆರೆತ, ನನ್ನ ತಕ್ಕಂತೆ ಯಾರೂ ಇಲ್ಲ. ಯಾಕೆಂದ್ರೆ ನಾನು ಎಲ್ಲ ತೀರ್ಥಕ್ಷೇತ್ರಗಳ ಸಂಚಾರ ಮಾಡಿದ್ದೇನೆ, ಗಂಗಾ ನದಿ ಸ್ನಾನ ಮಾಡಿದ್ದೇನೆ, ಅನೇಕ ತೀರ್ಥಗಳ ಸ್ನಾನವನ್ನು ಮಾಡಿದ್ದೇನೆ, ನನಗೆ ಮಿಗಿಲಾದ ವ್ಯಕ್ತಿ, ನನ್ನಂತ ಪುಣ್ಯಭಾಗಿಯಾದ ವ್ಯಕ್ತಿ ಯಾರೂ ಇಲ್ಲ ಅಂತ ಇಷ್ಟು ಅವನು ಕೊಚ್ಚಿಕೊಂಡು ಅಹಂಕಾರಿಯಾಗಿ ಮೆರೆತಾ ಇರುವಾಗ ಒಬ್ಬ ಋಷಿಗಳು ಬರ್ತಾರೆ. ಆಗ ಋಷಿಗಳು ಅವನನ್ನು ನೋಡಿ, ಏನಪ್ಪ ನಿನ್ನ ಹೆಸರು ಅಂತ ಕೇಳ್ತಾರೆ. ಅವನೆಲ್ಲ ಹೇಳ್ಕೊಂಡ, ಅವ್ರ ಮುಂದೆ ಕೊಚ್ಚಿಕೊಂಡ, ನಾನು ಇಷ್ಟು ಮಾಡಿಬಿಟ್ಟಿದ್ದೇನೆ. ಆಗ ಅವರೊಂದು ಪ್ರಶ್ನೆ ಮಾಡಿದ್ರು, ನಿನ್ ತಂದೆ ತಾಯಿ ಎಲ್ಲಿದ್ರು ಅಂತ. ಆಗ ಅವ್ರು ಹೇಳ್ತಾರೆ, ಮನೇಲಿ ಇಟ್ಟಿದ್ದೆ, ಮನೇಲಿ ಅವರೆಲ್ಲ ಇಲ್ಲೇ ಇಟ್ಟು ನಾನು ಹೋಗಿದ್ದೆ. ಅದಕ್ಕೆ ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಹೇಳ್ತಾರೆ ಋಷಿಗಳು, ನೀ ಏನೇನೋ ಗಂಗಾ ಕ್ಷೇತ್ರ ಸಂಚಾರ ಮಾಡಿ, ಏನೇನೋ ಬದರಿ ಯಾತ್ರಾ ಮಾಡಿ, ಅದೆಲ್ಲದಕ್ಕೂ ನಿಂಗೆ ಪುಣ್ಯ ಎಷ್ಟು ಅಂದ್ರೆ 0 ಅಂತ, 0ಗಳು ನಿಂಗೆ ಪುಣ್ಯ ಲಭಿಸಿದೆ, ಯಾವ ಪುಣ್ಯ ನಿಂಗೆ ಬಂದಿಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡಿದ. ಯಾಕೆ ಇಷ್ಟು ವರ್ಷಗಳು ಸಂಚಾರ ಮಾಡಿದ್ದೇನೆ ಯಾಕೆ ಅಂತ ಕೇಳಿದ್ದಕ್ಕೆ, ನಿನಗೆ ಪ್ರತ್ಯಕ್ಷ ದೈವರಾದಂತಹ ತಂದೆ ತಾಯಿಗಳನ್ನ ಮನೆಯಲ್ಲಿ ಬಿಟ್ಟು ತಂದೆ ತಾಯಿಗಳ ಸೇವೆ ಮಾಡದೆ ನೀನು ಯಾವ ತೀರ್ಥಕ್ಷೇತ್ರ ಸಂಚಾರ ಮಾಡಿದ್ರು ನಿಂಗ ಪುಣ್ಯ ಇಲ್ಲ ಅಂತ ಋಷಿಗಳು ಹೇಳಿದಾಗ ಅವನಿಗೆ ಅನಿಸ್ತಂತೆ, ಅಯ್ಯೋ ನನ್ನ ತಂದೆ ತಾಯಿಗಳನ್ನ ಬಿಟ್ಟು ನಾನು ಹೋಗ್ಬಿಟ್ನಲ್ಲ ಅಂತ ಅವನಿಗೆ ಪಶ್ಚಾತ್ತಾಪ ಆಯಿತು. ಇದರ ಅಭಿಪ್ರಾಯ ಏನು ಅಂದ್ರೆ, ತಂದೆ ತಾಯಿಗಳನ್ನ ಬಿಟ್ಟು ಮನೆಯಲ್ಲೇ ಬಿಟ್ಟು ನಾವು ಯಾವುದೇ ಕ್ಷೇತ್ರಗಳ ಸಂಚಾರ ಮಾಡಿದ್ರು ಕೂಡ ಅದಕ್ಕೆ ಒಂದು ಹನಿ ಪುಣ್ಯ ಇಲ್ಲ, ಯಾವ ತರಹದ ಪುಣ್ಯ ಬರೋದಿಲ್ಲ. ತಂದೆ ತಾಯಿಗಳನ್ನು ನೋಯಿಸಿ ತಂದೆ ತಾಯಿಗಳಿಗೆ ಕಷ್ಟವನ್ನ ಕೊಟ್ಟು
ಯಾವುದೇ ತರದ ಪುಣ್ಯ ಕೆಲಸವನ್ನ ಮಾಡಿದ್ರೂ ಕೂಡ ಅದಕ್ಕೆ ಪುಣ್ಯ ಲಭಿಸೋದಿಲ್ಲ. ಆದ್ದರಿಂದ ನಾವೇನ್ ಮಾಡಬೇಕು ಅಂದ್ರೆ ಮನೆಯಲ್ಲೇ ತಂದೆ ತಾಯಿಗಳನ್ನ ಇಟ್ಟುಕೊಂಡು ಅವರಿಗೆ ಒಂದು 4 ಪ್ರದಕ್ಷಿಣೆ ಮಾಡಿದರೆ ಅದೇ ದೊಡ್ಡ ಕ್ಷೇತ್ರ, ಅದೇ ತೀರ್ಥಕ್ಷೇತ್ರಗಳ ಸಂಚಾರ ಅಂತ ಆಗುತ್ತೆ. ಆದ್ದರಿಂದ ಪುರಾಣ ಹೇಳುತ್ತೆ, ತಂದೆ ತಾಯಿಗಳಿಗೆ ಗೌರವ ಕೊಡಿ, ತಂದೆ ತಾಯಿಗಳಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ, ಅದೇ ನಿಮಗೆ ಬದ್ರಿ ಯಾತ್ರದ ಫಲ, ಎಲ್ಲ ಕ್ಷೇತ್ರಗಳ ಸಂಚಾರದ ಫಲ ಸಿಗುತ್ತೆ ಅಂತ ಪುರಾಣವು ಸಾರುತ್ತೆ. ಅದರಿಗೆ ಮೊದಲಿಗೆ ಪಿತ್ರೋ ರಚ್ಚಾಥ ಪತ್ಯುಶ್ಚ, ಈ ರೀತಿ ತಂದೆ ತಾಯಿಗಳ ಸೇವೆಯನ್ನ ಮಾಡಿ ಅಂತ ಪುರಾಣಗಳು ಸಾರುತ್ತವೆ. ನಾವೆಲ್ಲರೂ ಕೂಡ ಆ ಪುರಾಣದ ಕಥೆಯನ್ನ ಕೇಳಿ ಆ ತಂದೆ ತಾಯಿಗಳ ಸೇವೆಯಲ್ಲಿ ನಾವು ನಿರತರಾಗಿ ಭಾಗ್ಯವಂತರಾಗೋಣ ಅಂತ ಪ್ರಾರ್ಥಿಸ್ತಾ ಪುರಾಣ ಕಥಾಲೋಕಕ್ಕೆ ಕೃಷ್ಣಾರ್ಪಣಮಸ್ತು.